ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇವತ್ತು ಕಟ್ಕೊಳಕ್ಕೆ ಹೋಗ್ತಾಯಿದ್ದೀನಿ, ನಮ್ಮ ಮಮ್ಮಿ ಮನೆಗೆ ಹೋಗ್ತಾಯಿದ್ದೀನಿ. ಸುಮಾರು ದಿನದಿಂದ ಹೋಗ್ಬೇಕು ಅನ್ಕೋತಾ ಇದ್ದೆ, ಬಟ್ ಟೈಮ್ ಆಗಿರಲಿಲ್ಲ ಹೋಗೋಕ್ಕೆ. ಮಮ್ಮಿನೇ ಲಾಸ್ಟ್ ವೀಕ್ ಬಂದಿದ್ರಲ್ಲ, ಲಾಸ್ಟ್ ವೆಡ್ನೆಸ್ಡೇ ಬಂದಿದ್ದರು. ಇವತ್ತು ಮಂಡೇ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಇಲ್ಲೇ ಸ್ವಲ್ಪ ರೋಡ್ ಹತ್ರ ಕಾರ್ ಪಾರ್ಕ್ ಮಾಡಿದ್ದೀವಿ, ಯಾಕಂದರೆ ಶಿವ ಅವರು ಇಲ್ಲಿ ಹಾರ್ಡ್ವೇರ್ ಶಾಪ್ ಹತ್ರ ಏನೋ ಬಂದಿದ್ದಾರೆ, ಏನೋ ತೊಗೊಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ ದ ವೇ ಇಲ್ಲಿಂದ ಮತ್ತೆ ಸ್ವಲ್ಪ ಅಗ್ರಹಾರ ಹತ್ರ ಹೋಗಬೇಕು. ಅಲ್ಲಿ ಸ್ವಲ್ಪ ಇವ್ರಿಗೇನೋ ಕೆಲಸ ಇದೆ ಅಂದರೆ, ಏನೋ ಡ್ಯೂಟಿದು ಮತ್ತೆ ಕೆಲಸ ಬಂತಂತೆ. ಅದನ್ನು ಒಟ್ಟಿಗೆ ಮುಗಿಸ್ಕೊಂಡು, ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗೋದ್ರ ಬದಲು ಒಟ್ಟಿಗೆ ರೆಡಿ ಆಗಿಬಿಡು, ಒಟ್ಟಿಗೆ ಎಲ್ಲನೂ ಮುಗಿಸ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆದೆ. ಇನ್ನೇನು ಮಳೆ ಬರೋ ಥರ ಇದೆ, ಈಗ ವೆದರು ಫುಲ್ ಚೇಂಜ್ ಆಗಿಬಿಟ್ಟಿದೆ. ಆದರೂ ಒಂಥರ ಚೆನ್ನಾಗಿದೆ ವೆದರು. ಸಡನ್ನಾಗಿ ಸಮ್ಮರಿಂದ ಈ ಥರ ವೆದರ್ಗೆ ನಾವು ಟರ್ನ್ ಆಗಿಬಿಟ್ರೆ ಒಂಥರ ಚೆಂದ ಅನಿಸುತ್ತೆ. ಆ್ಯಂಡ್ ಇವರು ಬಂದರು, ಯಾಕೆ ಸಿಗ್ಲಿಲ್ವಾ? ಏನು ತರಕ್ಕೆ ಹೋಗಿದ್ರಿ? ಮೆಸ್ ತರಕ್ಕೆ ಹೋಗಿದೆ, ಸಿಗಲಿಲ್ಲ. ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಸಂಪು ಗಿಲಾವ್ ಮಾಡಲಿಕ್ಕೆ ಸೌಮ್ಯಕ್ಕ ಅವ್ರ ಮನೆಗೆ ಮೆಸ್ ಒಳಗೆ ಅರ್ಜೆಂಟ್ ನಾಳೆ ಬೇಕಿತ್ತಂತೆ. ಅದಕ್ಕೆ ಹಾಕೋ ಮಾಡಿದ್ರೆ ಕ್ರ್ಯಾಕ್ಸ್ಗಳು ಬರಲ್ಲ ಅಂತ ಮೆಸ್ ಹಾಕೋ ಮಾಡ್ತಾರೆ. ಸೊ ಸಂಪು ಅನ್ನೋದು ಲೀಕೇಜ್ ಬರಬಾರ್ದಲ್ವ, ಗೋಡೆ ನಡೀತಿರುತ್ತೆ, ಅದು ಯಾವಾಗಲೂ ನೀರಲ್ಲಿ ಇರೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಕೇರ್ ಮಾಡಬೇಕಲ್ಲ. ಸೊ ನೆಕ್ಸ್ಟು ನೋಡ್ತಾ ಇದ್ದೀರಾ ಬೇರೆ ಕಡೆ? ಈಗ ಬೇರೆ ಕಡೆ ನೋಡಬೇಕು, ನೋಡೋಣ. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನೂಡಲ್ಸ್ ತಿಂತಾಯಿದ್ದೀವಿ ಆನ್ ದ ವೇ ಹೋಗ್ತಾ. ಗೋಬಿ ಸ್ಟಾಲ್ ಇತ್ತು. ಗೋಬಿ ಏನಾದರೂ ತಿನ್ನೋಣ, ಸ್ವಲ್ಪ ಮಳೆ ಬರೋಂಗಿತ್ತಲ್ಲ, ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಗೋಬಿ ಅವಾಗ ತಾನೇ ರೆಡಿ ಆಗ್ತೈತಿ, ಇನ್ನೊಂದು 20 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಶಿವರ್ ಏನು ಮಾಡಿದ್ರು, ಒಂದು ಹಾಫ್ ನೂಡಲ್ಸ್ ಕೊಟ್ಬಿಡಿ ಅಂತ ಹಾಫ್ ನೂಡಲ್ಸ್ ತೊಗೊಂಬಂದರು. ವಿಡಿಯೋ ಮಾಡ್ತಾಯಿದ್ದೀನಿ ಸಾನು. ನೋಡಿ ಫ್ರೆಂಡ್ಸ್, ಸಾನು ನಾವು ಬಂದಾಗ ಮಾತ್ರ ಬರೋದು ಅಲ್ವ ಮಮ್ಮಿ? ಇಲ್ಲ ಅಂದರೆ ಅವಳು ಎಂಟ್ರೇ ಆಗಲ್ಲ ನಮ್ಮ ಮನೆಗೆ. ನಾವು ಜಸ್ಟ್ ಈಗ ಬಂದು ಕುತ್ಕೊಂಡೇ ಇಲ್ಲ, ಓಡ್ ಬಂದ್ಬಿಟ್ಟಿದ್ದಾಳೆ ನಮ್ಮನ್ನ ಮಾತಾಡ್ಸೋಕ್ಕೆ. ನನ್ನ ಮಾತಾಡ್ಸೋಕ್ಕಲ್ಲ, ಇವ್ರನ್ನ ಮಾತಾಡ್ಸೋಕ್ಕೆ. ನಿಮ್ಮ ಕಂಡ್ರೆ ಸಖತ್ ಇಷ್ಟ ಅಂತೆ ಸಾನುಗೆ. ಹ್ಞೂ ಅಂತ ಹೇಳು ಬಿಡು. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಕಣಪ್ಪ. ನೋಡ್ತೀಯ ನನ್ನ ವಿಡಿಯೋನಾ? ನಾನು ಫೋನಲ್ಲಿ ಮಾಡ್ತೀನಲ್ಲ, ನೋಡ್ತೀಯಾ? ಹಾಂ, ಪಪ್ಪನ ಫೋನಲ್ಲಿ ನೋಡ್ತೀಯಾ? ಈ ಥರ ವಿಡಿಯೋ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮಮ್ಮಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನಾವು ಬರೋ ಅಷ್ಟರಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡಿದ್ದು, ನೋಡ್ತಾ ಇದ್ದೀರಲ್ಲ. ಆ್ಯಕ್ಚುಲಿ ನಮ್ಮ ಮಮ್ಮಿ ಒಬ್ಬಟ್ಟನ್ನ ಸುಮಾರು ಜನ ಇಷ್ಟಪಡ್ತಾರೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಕಡಲೆ ಒಬ್ಬಟ್ಟು ಯೂಶ್ವಲಿ ಮಾಡ್ತಾಯಿತ್ತು, ಕಾಯಿ ಒಬ್ಬಟ್ಟು ಮಾಡಿತ್ತು ಈ ಸಲ. ಬಜ್ಜಿ ಮಾಡಿ ಮತ್ತು ಸಾಂಬಾರೆಲ್ಲ ರೆಡಿಯಾಗಿತ್ತು. ಹಾಗೆ ಇವಾಗ ಒಬ್ಬಟ್ಟನ್ನ ಶಿವರ್ಗೆ ಹಾಕೋಕ್ಕೆ ಬಿಸಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾವು ಒಂದು 4 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಮಾರ್ನಿಂಗೇ ಮಾಡಿ ರೆಡಿ ಮಾಡಿದರು ಒಬ್ಬಟ್ಟನ್ನ. ಇವಾಗ ಬಿಸಿ ಮಾಡಿ ತುಪ್ಪ ಹಾಕೊಂಡು ತಿಂದರೆ ಅದೊಂಥರ ಟೇಸ್ಟು ಸೂಪರಾಗಿರುತ್ತೆ. ಕೆಲವೊಬ್ರು ಹಾಗೆ ತಿಂತಾರೆ, ಬಟ್ ನಮಗಂತೂ ಒಬ್ಬಟ್ಟನ್ನ ಬಿಸಿ ಮಾಡೇ ತುಪ್ಪ ಹಾಕೊಂಡು ತಿಂದರೆ ಒಂಥರ ಚೆಂದ. ಇವಾಗ ಶಿವ ಅವ್ರಿಗೆ ಕೊಡ್ತೀನಿ, ಅಂದರೆ ಅವರು ಇಷ್ಟಪಟ್ಟು ತಿಂತಾರೆ ನಮ್ಮ ಮಮ್ಮಿ ಮಾಡೋ ಒಬ್ಬಟ್ಟನ್ನ. ಬಟ್ ಎಕ್ಸ್ಟ್ರಾ ಒಂದಂತೂ ತಿನ್ನಲ್ಲ, ಸಿಂಗಲ್ ಒಂದೇ ತಿನ್ನೋದವರು. ಎಕ್ಸ್ಟ್ರಾ ಅವ್ರಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಆಗೋಲ್ಲ. ಆ್ಯಂಡ್ ಸೇಮ್ ನಾನು ಅಷ್ಟೇ. ಈಗ ಅಷ್ಟು ನಿದ್ದೆಯಲ್ಲೇ ಡಲ್ಲಾಗಿ ಹೋಗಿದ್ದಾರೆ. ಸ್ವಲ್ಪ ಮ್ಯೂಟ್ ಮಾಡಿ. ಫಿಲಮ್ ಇಂಟ್ರೆಸ್ಟಿಂಗಾಗಿ ನೋಡ್ತಾಯಿದ್ದಾರೆ ಸದ್ಯ. ಕರೆಕ್ಟಾಗಿ ಅಡ್ವರ್ಟೈಸ್ ಬಂತು. ಏನಂದರೆ ನೆನ್ನೆ RCB ಮ್ಯಾಚ್ ವಿನ್ ಆಯ್ತಲ್ಲ, ಖುಷಿಗೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಮುಗಿಸ್ಕೊಂಡು 1 o'clock ಆಗಿತ್ತು ಅನಿಸುತ್ತೆ. ಅಂದರೆ ನಿದ್ದೆ ಮೀರೋಯ್ತಲ್ಲ ಟೈಮು. ಬಂದಿದ್ದು ಸ್ವಲ್ಪ ಲೇಟಾಗೋಯ್ತು, ಅದಕ್ಕೆ ಫುಲ್ ಡಲ್ಲಾಗಿ ಹೋಗಿದ್ದಾರೆ. ನಿದ್ದೆ ಬೇಕೀಗ, ಅದಕ್ಕೆ ಫಸ್ಟ್ ಪಟ ಅಂತ ಊಟ ಮಾಡಿಕೊಂಡು ಮಲ್ಕೊಬಿಡಿ. ಬಿಸಿನಾ ತಿಂದೆ ಹೇಳಿ ಹೇಗಿದೆ ಟೇಸ್ಟು ಅಂತ. ಕಾಯಿ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ. ಬಿಸಿ ಆರಾಮ್ಸೆ. ಬಿಸಿನೇ ಹಾಕೊಬಿಟ್ರಾ? ಹೇಗಿದೆ? ಹೌದಾ, ಸೂಪರಾಗಿದೆಯಾ?
ಇಷ್ಟ ಆಯ್ತು, ಇನ್ನೊಂದು ಹಾಕ್ಸ್ಕೊಳ್ಳಿ. ಸ್ವೀಟ್ ಎಷ್ಟು ಚೆನ್ನಾಗಿದ್ರೆ ಸ್ವೀಟ್ ಒಂದೇ. ಮಮ್ಮಿ ಸೂಪರಾಗೈತೆ ಅಂತವ್ರೆ ಒಬ್ಬಟ್ಟನ್ನ. ನಿಜ. ಕಾಯಿ ಒಬ್ಬಟ್ಟು. ಹಾಯ್, ಮತ್ತು ಏನು ಸಮಾಚಾರ? ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ಸುಮಾರು ಒಂದು 20-25 ಡೇಸ್ ಮೇಲೆ ಆಗೋಗಿದೆ. ಹಾಂ, ಸುಮಾರು ದಿನ ಆದಮೇಲೆ ನನ್ನ ಬಿಡಿ ನಿಮ್ದೇಳಿ, ಸುಮಾರು ದಿನ ಆದಮೇಲೆ ಅತ್ತೆ ಮನೆ ಮಾವನ ಮನೆಗೆ ಬಂದು ಹೆಂಗೆ ಅನಿಸ್ತಾ ಇದೆ? ಹೌದಾ? ಆಮೇಲೆ ಏನಿದೆ? ಬೇಜಾರಿದೆ. ಯಾಕೆ? ನಾನು ಹೆಂಡ್ತಿನ ಬಿಟ್ಟು ಹೋಗ್ತೀನಲ್ಲ ಅಂತ. ಅಯ್ಯಯ್ಯೋ, ಬರೀ ಸುಳ್ಳು ಫ್ರೆಂಡ್ಸ್ ಇವ್ರದ್ದು. ಖುಷಿ ಒಂದು ಕಡೆ, ಸ್ವಲ್ಪ ಆದರೆ ಬೇಜಾರು ಜಾಸ್ತಿ. ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೋದಿದ್ಯಾ? ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು, ಬೆಳಗ್ಗೆ ಹೆಂಡ್ತಿ ಬಿಟ್ಟು ಹೋಗ್ಬೇಕು. ಹೊಸ್ದಾಗೆಲ್ಲ ಹೇಳ್ತಾ ಇದ್ದಾರೆ, ಯಾರು ನಂಬೇಡಿ. ನಂಬ್ತಾರೆ ನನಗೆ ಗೊತ್ತು. ನಂಬ್ತಾರ? ಮತ್ತೆ ನಾನು ಹೇಳುವುದೆಲ್ಲ ಸತ್ಯ. ಇನ್ನೇನು ಸಮಾಚಾರ? ಹೇಳಿ. ಮತ್ತು ನಿಮಗೆ ಎಷ್ಟು ದಿನ ಆಯ್ತು ಈಗ ಮದುವೆ ಆಗಿ? ಎಷ್ಟು ತಿಂಗಳಾಯಿತು? ಕರೆಕ್ಟಾಗಿ 4 months ಆಯಿತು. ಏನು ಅನಿಸ್ತಿಲ್ಲ ಸ್ಕೂಲಲ್ಲಿ ನಮ್ಮ ಮನೆ? ನಾನು ಅಡ್ಜಸ್ಟ್ ಆಗಿದ್ದೀನಿ ಅನಿಸುತ್ತೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ಕಾನ್ಫಿಡೆಂಟಾಗಿ ಹೇಳ್ರಿ. ಪಕ್ಕ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ? ಹೌದಾ? 100%. 100% ಆಗಿದ್ದೀರಾ? 100 ಅಂತ ಹೇಳಲ್ಲ, 95 to 98 ಅಂತೇನೆ. ನನಗೆ ಟೈಮ್ ತಗೋತಾ ಇದೆ, ಹೌದಲ್ವಾ? ಒಂದು 5%. 5% ಬೇಕು. ಇಷ್ಟು ಬೇಗ 4 ತಿಂಗಳಲ್ಲಿ ಇಷ್ಟ ಆಗಿದ್ದೀರಲ್ಲ. ಹೌದು, ನನಗೆ ಫೀಲ್ ಆಗುತ್ತೆ. ಇನ್ನೊಂದು ಸ್ವಲ್ಪ, ಹಿಂಗೆ 1-2-3 months ಆಗ್ಬಿಡ್ತೀನಿ ಅನಿಸುತ್ತೆ. ಇನ್ನೊಂದು ಏನಂದರೆ ಫ್ರೆಂಡ್ಸ್, ಕೆಲವೇ ದಿನಗಳಿಂದ ನಾವು ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ವೆಡ್ನಸ್ಡೇ ಒಂದು ಮನೆ ದೇವ್ರದ್ದು ಮತ್ತು ಇನ್ನೊಂದು ಪೂಜೆ ಇದೆ. ಅದನ್ನು ಮುಗಿಸ್ಬಿಟ್ರೆ 48 days ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗ್ದೋಗುತ್ತೆ. ನೀಟಾಗಿ ಮನೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಸಖತ್ ಎಕ್ಸೈಟ್ಮೆಂಟ್ ಆಗಿದೆ. ಒಂಥರ ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಫುಡ್ಡಿ ವೀಡಿಯೋಗಳು ಬಂದರೆ ಒಂಥರ ಹೆಂಗಾಗುತ್ತೆ ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಹೌದಾ? ಅಷ್ಟು ಕಷ್ಟ ಆಗ್ತದೆ. ಈಗ ಸ್ಟಾರ್ಟ್ ಮಾಡ್ತೀರಾ? ಎಂಜಾಯ್ ಮಾಡಿ. ಎಂಜಾಯ್ ಇನ್ನೂ ಎಲ್ಲರೇ, ಇನ್ನೂ ಎಷ್ಟು ದಿನ ಬೇಕು? ಇಲ್ಲ, ಈ ವೆಡ್ನಸ್ಡೇ ಅಲ್ಲ, ನೆಕ್ಸ್ಟ್ ವೆನ್ಸ್ಡೇ ಪೂಜೆ. ಥರ್ಸ್ಡೇನೇ ತಿನ್ನಬೇಕು. ನೋಡುವ. ನಾನಂತೂ ಲಾಸ್ಟ್ ವೀಕ್ ಅಂತೂ ಸಖತ್ ಟೆಂಪ್ಟ್ ಆಗಿದೆ. ಯಾವಾಗ ಹೇಳಿ? ಒಂದು ಕ್ಷಣ ತಿಂದೇ ಬಿಡ್ಬೇಕು ಅಂತ. ಯಾವ ಟೈಮಲ್ಲಿ? ಒಂದ್ಸಲ ಇವ್ರ ಮನೆಯೆಲ್ಲ ತಿಂದ್ಬಿಡ್ತೀನಿ. ನಮ್ಮ ಸ್ವಾಮಿ ಅವ್ರ ಮನೇಲಿ ಇದ್ದಾಗ. ಹಾಂ, ಚಿಕನ್ ತೊಗೊಬಂದ್ರಲ್ಲ ನಾವು ಹೋದ ತಕ್ಷಣ. ಹಾಗಂತೂ ಒಂಥರ ಬಿಡೋತ್ತಾಗೆ ಅಂತ. ಫೈನಲಿ ಇದೀರಲ್ಲ ನೀವು ನೋಡಿ, 48 ಡೇಸ್ವರೆಗೂ. ಎಲ್ಲ ಪ್ರೀತಿ. ಮತ್ತೆ ಈಗ ಫಸ್ಟು ಏನು ತಿನ್ನಬೇಕು ಅಂತ ಇಷ್ಟಪಡ್ತೀರಾ ನೀವು? ಏನಾರ ತಿನ್ನೋದು ನಮಗೇನು ತೊಂದರೆ ಇಲ್ಲ. ಚಿಕನ್ ತಿಂದರೆ ಗ್ರೇವಿ, ಮುದ್ದೆ. ಮಟನ್ ಅಂತ ಬಂದರೆ ಬಿರಿಯಾನಿ, ಸಾಂಬಾರು. ಆ್ಯಕ್ಚುಲಿ ಬಿರಿಯಾನಿ ಬಿಟ್ಟರೆ ಒಂಥರ ಮುದ್ದೆ, ಸಾಂಬಾರು, ಮಟನ್ ಸಾಂಬಾರು, ಮುದ್ದೆ ಜೊತೆಗೆ ಈರುಳ್ಳಿ, ರೈಸು ಎಲ್ಲ ಚಂದ ಅಲ್ಲ? ಒಂದ್ಸಲ ಇದನ್ನು ಅನ್ಸ್ಕೊತೀನಿ. ಲೌಡಾಗಿ ಮಾತಾಡಿ ಸ್ವಲ್ಪ. ಏನೋ ಲೈಕ್ ನನಗೆ ಏನಂದರೆ, ಆ್ಯಕ್ಚುಲಿ ನಮ್ಮ ಮುಸ್ಲಿಂ ಬಾಂಧವರು ಮಾಡೋ ಬಿರಿಯಾನಿ ಅದು ಅನ್ಸ್ಕೊಂಡು ಸ್ವಲ್ಪ. ನಿಮ್ಮ ಫ್ರೆಂಡ್ದು ಹಳದಿ ಶಾಸ್ತ್ರದಲ್ಲಿ ಬಿರಿಯಾನಿ ಮಾಡಿದ್ರಲ್ಲ, ಸಖತ್ತಾಗಿತ್ತು. ಹೌದು. ಒಂದ್ಸಲ ಯಾವ್ದಾರ ಹೋಟ್ಲು ತಿನ್ನಬೇಕು ಅನಿಸುತ್ತೆ ಅಂತ ಎನ್ಸ್ಕೊಂಡಾಗ. ನಮ್ಮ ಮೈಸೂರು ದೊನ್ನೆ ಬಿರಿಯಾನಿ ಒಂದ್ಸಲ ಹೋಗ್ಬಿಟ್ಟು. ನಾನು ಬರ್ಡೇಲಿ ಹೋಗಿದ್ದು ಮಟನ್ ಬಿರಿಯಾನಿ ಸೂಪರ್ ಆಯಿತು. ಹೌದು. ಸ್ವಲ್ಪ ನನಗೆ ಈ ಬಿರಿಯಾನಿಲಿ ಈ ನಾಟಿ ಸ್ಟೈಲೆಲ್ಲ ಇಷ್ಟ ಆಗಲ್ಲ. ನಾನು ಸ್ವಲ್ಪ ನನಗೆ ಬಾಸುಮತಿ ರೈಸಲ್ಲಿ ಅಂದರೆ ಇಷ್ಟ ಆಗಲ್ಲ ಅಂತಲ್ಲ, ತಿಂತೀನಿ. ಮನೇಲಿ ಮಾಡೋದು ಅದೊಂಥರ ಅಂತ ಹೊರಗಡೆ ಹೇಳಿದ್ದು ನಾನು. ಹೊರಗಡೆ ಹೋಟ್ಲಿಗೆಲ್ಲ ಹೋಗಿ ಅದು ನಾಟಿ ಸ್ಟೈಲಲ್ಲಿದ್ದರೆ ನನಗೆ ಅಷ್ಟು ಲೈಕ್ ಆಗಲ್ಲ. ನನಗೆ ಅದೊಂಥರ ಇದರಲ್ಲೇ ಇರಬೇಕು, ಬಾಸುಮತಿ ಸ್ಟೈಲಲ್ಲೇ ಇರಬೇಕು. ಆಗ ಸ್ವಲ್ಪ ಎಂಜಾಯ್ ಮಾಡ್ತೀನಿ.
ಅಂದರೆ ಮನೇಲಿ ಮಾಡಿದ್ರು ಹೆಂಗಂದರೆ ಫ್ರೆಂಡ್ಸ್, ಇವರು ಚಿಕನ್ ಗ್ರೇವಿ ಮಾಡ್ತೀವಿ ಅಲ್ವಾ, ಅದು ಗ್ರೀನ್ ಕಲರ್ ಮಾಡೋಂಗಿಲ್ಲ ಇವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಲೈಕ್ ಆಗಲ್ವಂತೆ. ಲೈಕ್ ರೆಡ್ ಗ್ರೇವಿ, ರೆಡ್ ಬಿರಿಯಾನಿ, ಗ್ರೀನ್ ಬಿರಿಯಾನಿ ಮಾಡೋಂಗಿಲ್ಲ, ಗ್ರೀನ್ ಗ್ರೇವಿ ಮಾಡೋಂಗಿಲ್ಲ. ಆ್ಯಕ್ಚುಲಿ ನನಗೆ ಆ ಥರ ಇಲ್ಲ. ನನಗೆ ಫುಡ್ಡಲ್ಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಪರೋಟಾಗೆ ಎಲ್ಲ ಗ್ರೀನೇ ಚಂದ, ಪರೋಟಾಗೆ ಮಾತ್ರ ಗ್ರೀನ್ ಇದ್ರೆ ರೆಡ್ ಚೆನ್ನಾಗಿರಲ್ಲ ಪರೋಟಾಗೆಲ್ಲ. ಬಟ್ ನನಗೆ ಸ್ವಲ್ಪ ಅದು ಹೆವಿ ಖಾರ ಅನಿಸುತ್ತೆ ಅಂತ ಒಂಥರ ಖಾರ ಒಳಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ, ಹೆಲ್ತ್ಗೂ ಅಷ್ಟು ಒಳ್ಳೇದಲ್ಲ. ಬಟ್ ಅವಾಗ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ, ಅಭ್ಯಾಸ ಮಾಡ್ಕೊಳ್ಳಿ. ಅದೇ ತಿಂದರೆ ಮಳೆಗೆಲ್ಲ ತಿನ್ಬೇಕಷ್ಟೇ. ಈಗ ಮಳೆ ಬರುತ್ತೆ, ಚಳಿ ಬರುತ್ತೆ, ಆಷಾಢ ಟೈಮಲ್ಲೆಲ್ಲ. ಹಾಗೆ ಫ್ರೆಂಡ್ಸ್, ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು. ಫುಲ್ ಗಾಳಿ ಬೀಸ್ತಾ ಇದೆ. ಆ್ಯಕ್ಚುಲಿ ರೀಸೆಂಟಾಗಿ ಚಳಿ ಮಳೆ ಸ್ಟಾರ್ಟ್ ಆಯಿತು, ಬಟ್ ಇವತ್ತು ಯಾಕೋ ತುಂಬ ಶೆಕೆ ಆಗ್ತಾಯಿದೆ ಅಲ್ವಾ? ಆ್ಯಕ್ಚುಲಿ ಸ್ವಲ್ಪ ಆಚೆ ಬಂದ ನಾನು ಬೆಳಗ್ಗೆ ಇವರು ಬೇಗ 6:30ಗೆ ಎದ್ಬಿಟ್ಟು ಹೋಗ್ಬೇಕಂತೆ ಇವರು. ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡಿ ಟಯರ್ಡ್ ಆಗಿದ್ದಾರೆ. ಅದಾದಮೇಲೆ ನಾವು ಓಡಾಡ್ಕೊಂಡು ಬಂದ್ವಿ. ಸ್ವಲ್ಪ ನಾಳೆನೂ ರೆಡಿ ಮಾಡಬೇಕು. ನಾನು ಅನ್ಸ್ಕೊಂಡ್ರೆ ತಿರ್ಗಿ ನಾಳೆನೂ ಕೆಲಸ ಆಗುತ್ತೆ, ಟಯರ್ಡ್ ಆಗ್ತೀನಿ. ಮತ್ತೆ ನಿದ್ದೆನೂ ಮಾಡಿಲ್ಲ. ಓಕೆ, ಇವರು ರೆಸ್ಟ್ ಮಾಡಲಿ, ನಿದ್ದೆ ಮಾಡಲಿ ಆರಾಮಾಗಿ ಗೈಸ್. ಹಾಗೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.